ನೀವೇನಾದರೂ ಇಂಜಿನಿಯರಿಂಗ್ ಮಾಡ್ತಾ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರಲ್ಲಿ ಇದ್ದೀರಾ ಅಂದರೆ ಈ ವಿಡಿಯೋ ನಿಮಗಾಗಿ. ಸೊ ಈ ವಿಡಿಯೋ ಉದ್ದೇಶ ಇಷ್ಟೇ. ಸೊ ನೀವು ಫಸ್ಟ್ ಇಯರಲ್ಲಿ ಅಂದ್ಕೊಂಡಿರ್ತೀರ ನಾವು ಫಸ್ಟ್ ಇಯರ್ ಎಂಜಾಯ್ಮೆಂಟ್ ಮಾಡ್ಬೋದು, ಆಮೇಲೆ ಸೆಕೆಂಡ್ ಇಯರ್ ಅಥವಾ ಥರ್ಡ್ ಇಯರಿಂದ ನಾವು ಪ್ಲೇಸ್ಮೆಂಟ್ಸ್ ಅಥವಾ ಪ್ರಿಪ್ರೇಷನ್ಸ್ ಕಡೆ ಫೋಕಸ್ ಮಾಡ್ಬೋದು ಅಂತ. ಆದರೆ ಖಂಡಿತ ಅದು ರಿಯಾಲಿಟಿ ಅಲ್ಲ. ನೀವೇನಾದರೂ ಒಳ್ಳೆ ಪ್ಲೇಸ್ಮೆಂಟ್ ತೊಗೊಂಡು ಒಳ್ಳೆ ಕೆಲಸ ಮಾಡಬೇಕಂತಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದಿ ಫಸ್ಟ್ ಇಯರ್. ಸೊ ನೀವು ಯಾವುದೇ ಬ್ಯಾಕ್ಗ್ರೌಂಡಿಂದ ಬಂದಿರ್ಬೋದು. ಸೊ ಫಾರ್ ಎಕ್ಸಾಂಪಲ್ PCMB ಆರ್ PCMC. ಸೊ ನೀವು ಇವೆರಡು ಬ್ಯಾಕ್ಗ್ರೌಂಡಿಂದ ಬಂದು ನೀವು ಇಂಜಿನಿಯರಿಂಗಲ್ಲಿ ಟೆಕ್ ಬ್ರಾಂಚಸ್ ಅಥವಾ ನೀವು ಯಾವುದಾದ್ರೂ ಬೇರೆ ಬ್ರಾಂಚಲ್ಲಿದ್ದು IT ಫೀಲ್ಡಲ್ಲಿ ಕೆಲಸ ಮಾಡಬೇಕು ಅಂತ ಆದರೆ ನೀವು ಫಸ್ಟ್ ಏನೇನು ಕಲಿಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಹೆಸರು ಶೋಭರಾಜ್. ನಾನು 2025 ಇಂಜಿನಿಯರಿಂಗ್ ಪಾಸ್ಡ್ ಔಟ್. ಸೊ ಐ ಆಮ್ ಕರೆಂಟ್ಲಿ ವರ್ಕಿಂಗ್ ಇನ್ ಅ ಕಂಪನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನೀವು ಏನೆಲ್ಲ ಮಾಡಬೇಕು ಒಂದೊಳ್ಳೆ ಜಾಬ್ ತೊಗೊಳೋದಕ್ಕೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಜೊತೆಗೆ ನನ್ನ ಏನೇನು ಮಿಸ್ಟೇಕ್ಸ್ ಮಾಡಿದೆ ಅದನ್ನು ನೀವು ಮಾಡಬಾರ್ದು ಅಂತ ಕನ್ವೆ ಮಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಸೊ ಫಸ್ಟ್ಲಿ ನೀವು ಫಸ್ಟ್ ಇಯರಲ್ಲಿ ಅಥವಾ ಸೆಕೆಂಡ್ ಇಯರಲ್ಲಿ ಇದ್ದು ಈ 3 ಪ್ರೊಫೈಲ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ಅದನ್ನ ಹೋಗಿ ಮಾಡ್ಕೊಡಿ. ಸೊ ಯಾವ ಪ್ರೊಫೈಲ್ಸ್ ಅಂದರೆ, ಫಸ್ಟ್ ನಿಮ್ಮ ಹತ್ರ ಜನರ ಜೊತೆ ಬೆರೆಯೋದಕ್ಕಾಗಲಿ ಜನರ ಜೊತೆ ಕನೆಕ್ಟ್ ಮಾಡೋದಕ್ಕಾಗಲಿ ಒಂದು ಆ್ಯಪ್, ಅದು ಲಿಂಕ್ಡ್ಇನ್ ಇರಲೇಬೇಕು. ಸೊ ಫಸ್ಟ್ ಹೋಗಿ ಲಿಂಕ್ಡ್ಇನ್ ಅಕೌಂಟ್ ಮಾಡ್ಕೊಳ್ಳಿ. ಸೊ ಲಿಂಕ್ಡ್ಇನ್ ಏನಕ್ಕೆ? ಲಿಂಕ್ಡ್ಇನಲ್ಲಿ ನೀವೇನು ಇವಾಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತ ನೀವೇನು ನಿಮ್ಮ ಪರ್ಸ್ನಲ್ ಜರ್ನಿನ ಎಕ್ಸ್ಪ್ಲೋರ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿರೋ ಅಥವಾ ತೋರಿಸ್ಕೊಂಡು ಹೋಗ್ತಿರೋ ಇದು ಪ್ರೊಫೆಷ್ನಲ್ ವ್ಲಾಗಿಂಗ್ ಅಂತ ಅನ್ಬೋದು. ನೀವೇನೇನೆಲ್ಲ ಪ್ರೊಫೆಷ್ನಲ್ ಜರ್ನಿಯಲ್ಲಿ ನೀವು ಮಾಡ್ತಾ ಬಂದಿದ್ದೀರಾ, ಕಲಿತಾ ಬಂದಿದ್ದೀರಾ, ಇಲ್ವಾ ನೀವು ಏನು ಪರ್ಸ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಈ ಆ್ಯಪಲ್ಲಿ ನೀವು ಅದನ್ನು ಬರಿಬೋದು ಮತ್ತು ಹೇಳ್ಕೊಂಡು ಹೋಗ್ಬೋದು. ಸೊ ನೀವು ಸಾಕಷ್ಟು ಜನರ ಜೊತೆ ಕನೆಕ್ಟ್ ಆಗ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಟೀಚರ್ಸ್ ಆಗಲಿ, ನಿಮ್ಮ ಸೀನಿಯರ್ಸ್ ಆಗಲಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಸೀನಿಯರ್ಸ್ ಜೊತೆ ಕನೆಕ್ಟ್ ಆಗಬೇಕು. ಸೊ ಸೀನಿಯರ್ಸ್ ಜೊತೆ ಏನಕ್ಕೆ ಕನೆಕ್ಟ್ ಆಗಬೇಕಂದ್ರೆ, ನೀವು ಎಷ್ಟೇ ಫೋಕಸ್ ಮಾಡಿ ನಿಮ್ಮ ಜರ್ನಿನ ನೀವು ಸಾಗಿಸ್ತೀರಾ ಅಂತ ಹೋದರೆ ಕೆಲವೊಂದು ಟೈಮಲ್ಲಿ ನಿಮಗೆ ಎಲ್ಲಿ ಬೇಕಾಗುತ್ತೆ ಅದು ಸೀನಿಯರ್ಸಿಂದ. ಸೊ ಫಾರ್ ಎಕ್ಸಾಂಪಲ್ ಪ್ಲೇಸ್ಮೆಂಟ್ಸ್ ಟೈಮಲ್ಲಿ ಅಂದ್ಕೊಳ್ಳಿ, ಯಾವುದಾದ್ರು ಒಬ್ಬ ಸೀನಿಯರು ಒಂದು ಕಂಪ್ನಿಯಲ್ಲಿ ಪ್ಲೇಸ್ ಆಗಿದ್ದಾರೆ, ಅವ್ರಿಗೆ ನೀವು ಅಪ್ರೋಚ್ ಮಾಡೋದಕ್ಕೆ ಲಿಂಕ್ಡ್ಇನ್ ಯೂಸ್ ಮಾಡ್ಬೋದು. ಸೊ ಅವ್ರಿಗೆ ಅಪ್ರೋಚ್ ಮಾಡ್ತಾ ಏನಿದೆ ಪ್ರೋಸೆಸ್ಸು, ಹೆಂಗೆ ಕಲಿಬೇಕಾಗುತ್ತೆ ಅದೆಲ್ಲ ನೀವು ತಿಳ್ಕೊಳೋದಕ್ಕೋಸ್ಕರ ಈ ಆ್ಯಪ್. ಸೊ ಸೆಕೆಂಡ್, ಗಿಟ್ಹಬ್. ಸೊ ನಿಮ್ಮ ಗಿಟ್ಹಬ್ ರೆಪೋಸಿಟ್ರಿ ಆರ್ ಗಿಟ್ಹಬ್ ಅಕೌಂಟ್ ಅನ್ನೋದು ಏನಕ್ಕೋಸ್ಕರ ಅಂದರೆ, ನೀವು ಏನೆಲ್ಲ ಮಾಡ್ತಿದ್ದೀರಾ ಅದು ಒಂದು ಡಾಕ್ಯುಮೆಂಟ್ ಫಾರ್ಮೆಟಲ್ಲಿ ಸ್ಟೋರ್ ಆಗುತ್ತೆ. ಅಂದರೆ ನೀವೇನೆಲ್ಲ ಕಲಿತಿದ್ದೀರಾ, ಏನೆಲ್ಲ ಪ್ರಾಜೆಕ್ಟ್ಸ್ ಮಾಡ್ತಿದ್ದೀರಾ, ಆ ಪ್ರಾಜೆಕ್ಟ್ಸ್ ಎಲ್ಲ ಈ ಒಂದು ಫೋಲ್ಡರ್ ಅನ್ಕೊಬೋದು. ನೀವು ಗಿಟ್ಹಬ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋದರೆ ತುಂಬ ಕಲಿಯೋದಿದೆ ತುಂಬ. ಬಟ್ ಫಾರ್ ನಾವು ನೀವೊಂದು ಗಿಟ್ಹಬ್ ಅಕೌಂಟ್ ಓಪನ್ ಮಾಡಿ, ಮತ್ತು ಶಾರ್ಟಾಗಿ ನಾನು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಒಂದು ಪ್ರಾಜೆಕ್ಟ್ ಮಾಡ್ತೀರಾ, ಅದ್ರ ಕೋಡ್ ಬರೀತೀರಾ, ಆ ಕೋಡ್ನೆಲ್ಲ ನೀವು ಒಂದು ಕಡೆ ಸ್ಟೋರ್ ಮಾಡಬೇಕು, ಯಾರಿಗೋ ಒಬ್ಬರಿಗೆ ಶೇರ್ ಮಾಡಬೇಕು, ಇಲ್ಲ ನೀವು ಕೊಲಾಬ್ರೇಟ್ ಮಾಡಬೇಕಂದ್ರೆ ಈ ಗಿಟ್ಹಬಲ್ಲಿ ನೀವು ಪುಷ್ ಮಾಡ್ಬೋದು. ನಾನು ಇವಾಗ ಗಿಟ್ಹಬಲ್ಲಿ ಪುಷ್ ರೆಪಾಸಿಟ್ರಿ ಅಂತ ತುಂಬ ಟೆಕ್ನಿಕಲ್ ಟರ್ಮ್ಸ್ ಯೂಸ್ ಮಾಡ್ತಿದ್ದೀನಿ, ಯಾಕಂದರೆ ಅದರಲ್ಲಿರೋ ಟರ್ಮ್ಸ್ನ ನಾನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಾದ್ರೆ ಒಂದು ಫೋಲ್ಡರ್, ಆ ಫೋಲ್ಡರ್ನ ನೀವು ಶೇರ್ ಮಾಡೋದು ಮತ್ತು ಆಕ್ಸೆಸ್ ಮಾಡೋದು ಪಬ್ಲಿಕ್ಲಿ ಯಾರಿಗಾದರೂ ಶೇರ್ ಮಾಡಬೇಕಂದ್ರೆ ಈ ರೆಪಾಸಿಟ್ರಿ ಅಥವಾ ಫೋಲ್ಡರ್ ಯೂಸ್ ಆಗುತ್ತೆ. ಸೊ ಅದನ್ನು ಫಸ್ಟ್ ಮಾಡ್ಕೊಳ್ಳಿ. ನಂಬರ್ 3, ಸೊ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕಾಗುತ್ತೆ. ಬಟ್ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸಾಲ್ವ್ ಮಾಡೋದಕ್ಕೋಸ್ಕರನೇ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಅದು ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಬಟ್ ನನ್ನ ಪರ್ಸ್ನಲ್ ಫೇವ್ರೇಟ್ ಅವ್ರು ನಾನು ಯೂಸ್ ಮಾಡ್ತಿರೋ ಪ್ಲ್ಯಾಟ್ಫಾರ್ಮ್ ಬಂದು LeetCode. ಸೊ ನೀವು ಆ LeetCodeನ ಯೂಸ್ ಮಾಡಿ LeetCode ಅಲ್ಲಿ ಏನು ಮಾಡ್ತೀರಾ ಅಂದರೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀರಾ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಯಾವುದಾದ್ರೂ ಒಂದು ಫಸ್ಟ್ ಆ್ಯಂಡ್ ಮೋಸ್ಟ್ ಸ್ಟೆಪ್ ಇಸ್ ಲರ್ನಿಂಗ್ ಯಾವುದಾದ್ರೂ ಒಂದು ಕೋಡಿಂಗ್ ಲ್ಯಾಂಗ್ವೇಜ್. ನೀವು PCMC ತೊಗೊಂಡು ಬರ್ತಿದ್ದೀರಾ ಅಂದರೆ ನೀವು ಆಲ್ರೆಡಿ ಒಂದು ಲ್ಯಾಂಗ್ವೇಜ್ ಕಲ್ತಿರ್ತೀರಾ, ಯಾವುದಾದ್ರೂ ಆಗಿರ್ಬೋದು, ಅದು ಜಾವಾ ಅಥವಾ C++, ಪೈಥಾನ್, ಇಲ್ಲಿ ಯಾವುದಾದ್ರು ಕಲಿಬೋದು. ಬಟ್ ನೀವು ಎಲ್ಲ ಲ್ಯಾಂಗ್ವೇಜಸ್ ಕಲಿಬೇಕನ್ನೋ ಅವಶ್ಯಕತೆ ಇಲ್ಲ, ಅದು ಒಂದು ರಾಂಗ್ ಮೈಂಡ್ಸೆಟ್. ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಯಾವುದಾದ್ರು ಒಂದು ಲ್ಯಾಂಗ್ವೇಜ್ ಕಲಿತ್ರೆ ಸಾಕು. ಅದು ಏನು ಕಂಪ್ಲೀಟ್ ಎಂಡ್ ಟು ಎಂಡ್ ಕಲಿಬೇಕಾ? ಬೇಡ. ಅದನ್ನು ನೀವು ನಿಮ್ಮ ಕಾಲೇಜ್ ಕೋರ್ಸಸ್ ಆಗಲಾಗಲಿ ಕಲಿತಾ ಹೋಗ್ತೀರಾ. ಸೊ ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಇಯರಲ್ಲಿ ಯಾವುದಾದ್ರು ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಬೇಸಿಕ್ಸ್ ಕಲಿತೀರಾ,
ನೀವು ಆಲ್ರೆಡಿ ಕಲ್ತಿದ್ರೆ ಅದನ್ನು ಮತ್ತೆ ಕಲಿಯಬೇಕಾಗಿರೋ ಅವಶ್ಯಕತೆ ಇರಲ್ಲ. ನೀವು ಇದ್ರ ಮೇಲೆ ಫೋಕಸ್ ಮಾಡ್ಬೋದು. ನಿಮ್ಮ ಸೆಕೆಂಡ್ ಇಯರಲ್ಲಿ DSA ಬರುತ್ತೆ, ಊಪ್ಸ್ ಬರುತ್ತೆ. ಅವೆಲ್ಲ ಇನ್ ಡೆಪ್ತ್ ಒಂದು ಲ್ಯಾಂಗ್ವೇಜ್ ಫೋಕಸ್ಡ್ ಆಗಿ ಅದನ್ನು ಕಲಿತಾ ಹೋಗ್ತೀರಾ. ಬಟ್ ಮೇನ್ ಇಂಪಾರ್ಟೆಂಟ್ ಏನು ಗೊತ್ತಾ, ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಏನಂದರೆ ಸಿಂಪಲ್ ಪ್ಯಾಟರ್ನ್ಸ್ ಇರುತ್ತೆ. ಸಿಂಪಲ್ ಅಂದರೆ ಅಷ್ಟು ಸಿಂಪಲ್ ಆಗಿರಲ್ಲ, ಅದು ನಿಮ್ಮ ಲೆವೆಲ್ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಿರೋ ಹಂಗೆ ಅದ್ರ ಡಿಫಿಕಲ್ಟಿ ಲೆವೆಲ್ ಕಷ್ಟ ಆಗ್ತಾ ಹೋಗುತ್ತೆ. ಬಟ್ ಟು ಬಿ ಆನೆಸ್ಟ್, ನೀವು ಫಸ್ಟ್ ಕಲಿಬೇಕಾಗಿರೋದು ಪ್ರಾಬ್ಲಮ್ ಸಾಲ್ವಿಂಗ್. ಪ್ರೋಗ್ರಾಮಿಂಗ್ ಅಂತ ಬಂದಾಗ DSA ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ನೀವು ಫಸ್ಟ್ ಇಯರಲ್ಲೇ ಅಥವಾ ಸೆಕೆಂಡ್ ಇಯರಲ್ಲೇ ಇದನ್ನು ನೀವು ಶುರು ಮಾಡಿದ್ರೆ ನಿಮ್ಮ ಪ್ಲೇಸ್ಮೆಂಟ್ಸ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಬೇಗ ಇವೆಲ್ಲ ಪ್ರೊಫೈಲ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಅಂದರೆ ಈ ವಿಡಿಯೋ ನೋಡಿದ ತಕ್ಷಣ ಮಾಡ್ಕೊಳಕ್ಕಾದರೆ ದಯವಿಟ್ಟು ಮಾಡ್ಕೊಳ್ಳಿ, ಅದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಲೀಡ್ ಕೋಡ್ ಏನಕ್ಕೆ ಅಂದರೆ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಪ್ಯಾಟರ್ನ್ ಇರುತ್ತೆ, ನೀವು ಈ ಪ್ಯಾಟರ್ನ ತುಂಬ ನೀವು ಮ್ಯಾಥಮೆಟಿಕಲ್ ಸ್ಟೂಡೆಂಟ್ ಆಗಿ ತುಂಬ ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೀರ. ಆ ಪ್ರಾಬ್ಲಮ್ಸ್ ರೆಪ್ಲಿಕಾನೇ ಇರುತ್ತೆ, ಆಯಿತಾ. ಸೊ ಅದನ್ನು ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಸೊ ಫಸ್ಟ್ಲಿ ಇವಿಷ್ಟು ಅಕೌಂಟ್ಸ್ನ ಕ್ರಿಯೇಟ್ ಮಾಡಿ. ನಾನು ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಇದೇ ಕಾರಣಕ್ಕಾಗಿ, ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ನಾನು ಏನೇನು ಮಿಸ್ಟೇಕ್ಸ್ ಮಾಡಿದ್ದೀನಿ ಅದನ್ನು ನಾನು ಕರೆಕ್ಟ್ ಮಾಡಿಕೊಂಡು ನಿಮಗೆ ಒಬ್ಬ ಸೀನಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಸೊ ಫಸ್ಟ್ ನಾನು ಹೇಳಿರೋ ಇಷ್ಟು ಮಾಡಿಕೊಂಡು ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನಷ್ಟು ಅಪ್ಡೇಟ್ಸ್ಗಾಗಿ ಮತ್ತು ಇನ್ನಷ್ಟು ಟೆಕ್ ವಿಚಾರಗಳಿಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ.